ಎಲ್ರಿಗೂ ನಮಸ್ಕಾರ ಮತ್ತು ಆಯುಷ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ಸ್ಲೀಪ್ ಕ್ವಾಲಿಟಿನ ಇಂಪ್ರೂವ್ ಹೆಂಗೆ ಮಾಡಬೇಕು ಅಂತ ಹಲವಾರು ಪುರುಷರು ಕೇಳ್ತಾ ಇರ್ತಾರೆ. ಎಸ್ಪೆಷಲಿ ಇವತ್ತಿನ ಸ್ಟ್ರೆಸ್ ಲೈಫಲ್ಲಿ ಹೇಗೆ ಈ ಸ್ಲೀಪ್ ಕ್ವಾಲಿಟಿನ ನಾವು ಇಂಪ್ರೂವ್ ಮಾಡಬಹುದು ಅಂತ ತುಂಬ ಜನರಲ್ಲಿ ಪ್ರಶ್ನೆ ಇತ್ತು. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಸ್ಲೀಪ್ ಕ್ವಾಲಿಟಿ ಹೇಗೆ ಇಂಪ್ರೂವ್ ಮಾಡಬಹುದು, ಎಸ್ಪೆಷಲಿ ನಾನು ಹೇಳ್ತಿರೋದು ನೈಟ್ ಸ್ಲೀಪ್. ಸೊ ರಾತ್ರಿ ಹೊತ್ತು ನಿದ್ರೆ ಬರ್ತಾ ಇಲ್ಲ ಅಥವಾ ಕೆಟ್ಟು ಹೋಗಿದೆ ಅಥವಾ ಡಿಸ್ಟರ್ಬ್ಡ್ ಸ್ಲೀಪ್ ಇದೆ ಅಂದರೆ ಹೇಗೆ ಅದನ್ನು ಇಂಪ್ರೂವ್ ಮಾಡ್ಬೋದು ನ್ಯಾಚುರಲ್ ಆಗಿ ಆಯುರ್ವೇದದ ವೇಯಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ನಮ್ಮ ಬಿಂಜ್ ವಾಚಿಂಗ್ ಅಥವಾ ಡಿಜಿಟಲ್ ಎಡಿಕ್ಷನ್ ಏನಿದೆ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕು. ಏನು ಸರ್ ಹಿಂಗಂದರೆ 8 ಗಂಟೆ ಆಯಿತು ಅಂತ ಹೇಳಿದರೆ ರಾತ್ರಿ ನೋಡಿ, ಊಟ ಅಂತೂ ನಾವು 7-7:30 ಒಳಗಡೆ ಮುಗಿಸ್ಕೊಳ್ಬೇಕು ರಾತ್ರಿಯ ಒಂದು ಡಿನ್ನರ್ ಏನಿದೆ. ಇಲ್ಲ ಸರ್ ನೀವು ಹೇಳ್ತಿರೋದು ಪ್ರಾಕ್ಟಿಕಲ್ ಇಲ್ಲ ಸರ್, ನನ್ನ ಕೆಲಸನೇ 8 ಗಂಟೆವರೆಗಿದೆ, ನನ್ನ ಕೆಲಸನೇ 9 ಗಂಟೆವರೆಗಿದೆ, ನನ್ನ ಕೆಲಸ 10 ಗಂಟೆವರೆಗಿದೆ. ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನಾವು ಸ್ಲೀಪ್ ಕ್ವಾಲಿಟಿನ ಇಂಪ್ರೂವ್ ಮಾಡಬೇಕು. ಯಾವುದೇ ರೀತಿಯಾದಂತಹ ಮೆಡಿಸಿನ್ಸ್ ಬೇಡ, ಯಾವುದೇ ರೀತಿಯಾದಂತಹ ಒಂದು ಸಪೋರ್ಟ್ ಬೇಡ, ಆದರೆ ನ್ಯಾಚುರಲ್ ಆಗಿಯೇ ನಾವು ಮಾಡಬೇಕು ಅಂತ ಹೇಳಿದರೆ ಈ ರೀತಿಯಾದಂತಹ ಕೆಲವೊಂದು ಟಿಪ್ಸ್ಗಳನ್ನು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಗಳನ್ನು ನಾವು ಮಾಡಲೇಬೇಕು. ಮೊದಲನೇದಾಗಿ ಅರ್ಲಿ ಡಿನ್ನರ್. ಸೊ 7-7:30 ಅಷ್ಟೊತ್ತಿಗೆ ಮುಗಿದೋಗುತ್ತೆ. ಅದರ ಜೊತೆನೇ ಬರುವಂಥದ್ದು ಡಿಜಿಟಲ್ ಎಡಿಕ್ಷನ್ ಇಂದ ನಾವು ದೂರ ಆಗಬೇಕು. ಏನು ಸರ್ ಹಿಂಗಂದರೆ ರಾತ್ರಿ 8 ಗಂಟೆ 8:30 ಆದಮೇಲೆ ನಾವು ಗ್ಯಾಜೆಟ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಅದರಿಂದ ನಮ್ಮ ನಿದ್ರೆ ಏನಿದೆ ಅದು ಡಿಲೇ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಖಂಡಿತವಾಗ್ಲೂ ಅಡಿಕ್ಟ್ ಅಥವಾ ಡಿಜಿಟಲ್ ಡಿಟಾಕ್ಸ್ ಇಂದ ನಾವು ಈ ಒಂದು ತೊಂದರೆಯಿಂದ ಆಚೆ ಬರ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ ರಾತ್ರಿ ಹೊತ್ತು 9-9:30 ಅಷ್ಟೊತ್ತಿಗೆ ಊಟ ಎಲ್ಲ ಆಗಿ 1:30-2 ಅವರ್ ಆಗಿರುತ್ತೆ. ನಿದ್ರೆ ಮಾಡೋಕ್ಕಿಂತ ಒಂದು 10-15 ನಿಮಿಷ ಮುಂಚೆ 1 ಗ್ಲಾಸ್ ಹಾಲಿಗೆ ಒಂದು ಸ್ವಲ್ಪ ತುಪ್ಪವನ್ನು ಬೆರೆಸಿ ಸೇವನೆ ಮಾಡುವಂಥದ್ದು. ಇಲ್ಲ ಸರ್ ನನಗೆ ಹಾಲು ಆಗಲ್ಲ, ತುಪ್ಪನೂ ಆಗಲ್ಲ, ಅಲರ್ಜಿ ಇದೆ ಅಂತ ಹೇಳೋರು ಬಿಸಿ ನೀರು ಒಂದು 1/2 ಗ್ಲಾಸ್ ಅಷ್ಟು ಬಿಸಿ ನೀರನ್ನು ಸೇವನೆ ಮಾಡಿದರೂ ಕೂಡ ಅವರಿಗೆ ಒಂದು ಕೂಲಾಗಿ ಅಥವಾ ಕಾಮಾಗಿ ನಿದ್ರೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಲು ಯಾರಿಗೆಲ್ಲ ಆಗಿ ಬರುತ್ತೆ ಅವ್ರು ಖಂಡಿತವಾಗ್ಲೂ ಹಾಲಿನ ಸೇವನೆ ಮಾಡಿ ರಾತ್ರಿ ಹೊತ್ತು ಹಾಲು ಸೇವನೆ ಮಾಡಿದ ತಕ್ಷಣ ನಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ವ್ಯಾಯಾಮ ಹೇಗೆ ಮಾಡಬೇಕು ವ್ಯಾಯಾಮ ಅಂತ ಹೇಳಿದರೆ ತುಂಬ ಜನ ಸಂಜೆ 6 ಗಂಟೆಗೆ ವ್ಯಾಯಾಮಕ್ಕೆ ಹೋಗ್ತಾರೆ, 7 ಗಂಟೆಗೆ ವ್ಯಾಯಾಮಕ್ಕೆ ಹೋಗ್ತಾರೆ, ಊಟ ಆದ ತಕ್ಷಣ ವ್ಯಾಯಾಮಕ್ಕೆ ಹೋಗ್ತಾರೆ. ಇದೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ವ್ಯಾಯಾಮವನ್ನು ಮಾಡುವಂಥದ್ದು. 5:30-6 ಗಂಟೆ 6:30 ಮ್ಯಾಕ್ಸಿಮಮ್ ಬೆಳಿಗ್ಗೆ ಆ ಟೈಮಲ್ಲಿ ವ್ಯಾಯಾಮವನ್ನು ಶುರು ಮಾಡಿ ಒಂದು ಅರ್ಧ ಗಂಟೆ 40 ನಿಮಿಷದಷ್ಟು ವ್ಯಾಯಾಮ. ಆ ವ್ಯಾಯಾಮದಲ್ಲಿ ಯಾವುದೆಲ್ಲ ರೀತಿ ಬರಬೇಕು ಅಂತ ನಾನು ಹಲವಾರು ವೀಡಿಯೋಸ್ಗಳಲ್ಲಿ ಹೇಳಿದ್ದೇನೆ. ಒಂದು 5-10 ನಿಮಿಷ ಪ್ರಾಣಾಯಾಮ ಇರಬೇಕು. ಆ ಪ್ರಾಣಾಯಾಮದಲ್ಲೂ ಕೂಡ ಭ್ರಾಮರಿ, ಭಸ್ತ್ರಿಕಾ, ಅನುಲೋಮ್ ವಿಲೋಮ್ ಮತ್ತು ಕಪಾಲಭಾತಿ ಇರಬೇಕು. ಅದು ಬಿಟ್ಟು 10 ನಿಮಿಷದ ಬಿಟ್ಟು ಮಿಕ್ಕಿದ ಒಂದು 20 ನಿಮಿಷ ಏನಿದೆ ಅದೆಲ್ಲ ಸ್ವೆಟ್ ಔಟ್ ಎಕ್ಸಸೈಸ್ ಅಂದರೆ ಬೆವರು ಬರುವಂಥ ವ್ಯಾಯಾಮಗಳಿರಬೇಕು. ಎಕ್ಸೆಪ್ಷನ್ ಯಾವುದಪ್ಪ ಅಂತ ಹೇಳಿದರೆ ಸ್ವಿಮ್ಮಿಂಗಲ್ಲಿ ಬೆವರು ಬಂದಿದ್ದು ಗೊತ್ತಾಗಲ್ಲ, ಬಟ್ ಸ್ವಿಮ್ಮಿಂಗನ್ನು ಮಾಡ್ಬೋದು, ಒಳ್ಳೆಯದು. ಅಲ್ಲದೆ ಜಾಗಿಂಗ್ ಇರ್ಬೋದು, ವಾಕಿಂಗ್ ಇರ್ಬೋದು, ರನ್ನಿಂಗ್ ಇರ್ಬೋದು, ಜುಂಬಾ, ಏರೋಬಿಕ್ಸು, ಜಿಮ್, ಯೋಗ ಯಾವುದಾದ್ರೂ ಕೂಡ ಮಾಡ್ಬೋದು. ಇದು ಕಂಪಲ್ಸರಿ. ಇನ್ನು ಮದ್ಯಪಾನ ಅಥವಾ ಧೂಮ್ರಪಾನ ಎಲ್ಲ ಅಡಿಕ್ಷನ್ ಇತ್ತು ಅಂತ ಹೇಳಿದರೆ ಅದನ್ನು ಬಿಡೋದ್ರಿಂದ ಕೂಡ ನಿದ್ರೆ ತುಂಬ ಅವರಿಗೆ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಎಲ್ಲ ಕೂಡ ಎಲ್ಲೋ ಒಂದು ಕಡೆ ಹೋಗಿ ನಮ್ಮ ಸ್ಟ್ರೆಸ್ ಲೆವೆಲ್ಸನ್ನು ಜಾಸ್ತಿ ಮಾಡಿ ನಿದ್ರೆ ಬರದೇ ಇರುವಂಗೆ ಮಾಡ್ತಾ ಇರುತ್ತೆ. ಈ ರೀತಿ ನಾವು ಒಂದು ಹ್ಯಾಬಿಟ್ಸನ್ನು ಕಲ್ಟಿವೇಟ್ ಮಾಡಿದ್ವಿ ಅಂತ ಹೇಳಿದರೆ ಆವಾಗ ನಿದ್ರೆ ಏನಿದೆ ಅದು ಚೆನ್ನಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೊನೆಯ ಟಿಪ್ ಏನಪ್ಪ ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ಅಂತ ಹೇಳಿದರೆ ಅಭ್ಯಂಗ. ಬೆಳಿಗ್ಗೆ ವ್ಯಾಯಾಮ ಆದ ತಕ್ಷಣ ನಾವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಅಥವಾ ವ್ಯಾಯಾಮಕ್ಕಿಂತ ಮುಂಚೆನೂ ಕೂಡ ನಾವು ದೇಹಕ್ಕೆ ಆಯಿಲ್ ಅಪ್ಲಿಕೇಶನನ್ನು ಮಾಡುವಂಥದ್ದು. ಇಲ್ಲ ಸರ್ ಇಷ್ಟೊಂದೆಲ್ಲ ಟೈಮ್ ಇಲ್ಲ, ಮನೇಲಿ ಗಲೀಜಾಗಿ ಹೋಗುತ್ತೆ ಆಯಿಲ್ ಹಾಕಿದರೆ, ಬಾತ್ರೂಮ್ ಎಲ್ಲ ಸ್ಲಿಪ್ ಆಗುತ್ತೆ ಸರ್, ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳಿದರೆ ಅಟ್ಲೀಸ್ಟ್ ತಲೆಗೆ, ಕಿವಿಗೆ ಮತ್ತು ಪಾದಕ್ಕೆ ಕರ್ಣಾಭ್ಯಂಗ, ಶಿರೋ ಅಭ್ಯಂಗ ಮತ್ತು ಪಾದ ಅಭ್ಯಂಗ 5-5 ನಿಮಿಷ ನೀಟಾಗಿ ಯಾವ ಆಯಿಲ್ ಇರುತ್ತೆ ನಿಮ್ಮ ಮನೆಯಲ್ಲಿ, ಕೊಬ್ಬರಿ ಎಣ್ಣೆ ಇದ್ದರೆ ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ ಇದ್ದರೆ ಎಳ್ಳೆಣ್ಣೆ, ಸೆಸಿಮೆ ಆಯಿಲು ಅಥವಾ ಸಾಸಿವೆ ಎಣ್ಣೆ ಇದ್ದರೆ ಸಾಸಿವೆ ಎಣ್ಣೆ, ಯಾವುದಾದ್ರೂ ಆಯಿಲನ್ನು ಯೂಸ್ ಮಾಡಿ ನೀವು ಒಂದು 5 ನಿಮಿಷದಷ್ಟು ನೀವೇ ಅಭ್ಯಂಗ ಮಾಡಿಕೊಂಡ್ರಿ ಅಂತ ಹೇಳಿದರೆ ಇದರಿಂದ ಪ್ರತಿನಿತ್ಯವೂ ನೈಟ್ ಏನಿದೆ ಚೆನ್ನಾಗಿ ನಿದ್ರೆ ಬರುತ್ತೆ ಅಂತ ಹೇಳ್ತಾ ಇಂದಿನ ಈ ಒಂದು ಟಾಪಿಕನ್ನು ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಲೈಕ್ ಆಗಿರುತ್ತೆ. ಯಾಕೆಂದರೆ ನಿಮಗೆ ಈ ರೀತಿಯಾದಂಥ ತೊಂದರೆ ಇಲ್ಲ ಅಂತ ಹೇಳಿದರೂ ಕೂಡ ನಿಮ್ಮ ಬಂಧು ಬಾಂಧವರಿಗೆ ತೊಂದರೆ ಆಗ್ತಿರಬಹುದು, ನಿಮ್ಮ ರಿಲೇಟಿವ್ಸ್ ಯಾರಿರ್ತಾರೆ ಅವರಲ್ಲಿ ತೊಂದರೆ ಇರಬಹುದು, ನಿಮ್ಮ ಫ್ರೆಂಡ್ಸಿಗೆ ತೊಂದರೆ ಇರಬಹುದು, ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿರುವಂಥ ನೇಬರ್ಸಿಗೆ ತೊಂದರೆ ಇರಬಹುದು. ಅವ್ರಿಗೆ ಖಂಡಿತವಾಗ್ಲೂ ಈ ವಿಡಿಯೋನ ಆಯುಷ್ ಟಿವಿಯಲ್ಲಿ ಬಂದಿರುವಂಥ ವಿಡಿಯೋನ ಶೇರ್ ಮಾಡಿ ಮತ್ತು ಆಯುಷ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.